ಹಾಯ್, ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ವೀಕ್ಷಕರಿಗೆ. ಇವತ್ತು ನಾವು ಬಂದ ಉದ್ದೇಶ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಬಗ್ಗೆ. ಈ ವಾರ ನಡೆದ ಶನಿವಾರ ಮತ್ತು ಆದಿತ್ಯವಾರ ನಡೆದ ಕಿಚ್ಚನ ಸಂಭಾಷಣೆ ಬಗ್ಗೆ ಒಂದು ಚಿಕ್ಕ ಮಾತುಕತೆ. ಈ ಸಲದ ಬಿಗ್ ಬಾಸ್ ಸೀಸನ್ 12ನ ಕಿಚ್ಚ ಸುದೀಪ್ ಸಾಟರ್ಡೆ ಸಂಡೇ ಮಾಡಿದ ಕ್ಲಾಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಷ್ಟು ನಾನು ದುವಂತ್ ಬಗ್ಗೆ ಹೇಳ್ತೇನೆ. ದುವಂತ್ ಬಗ್ಗೆ ರಕ್ಷಿತನ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾನೆ. ಹೌದು, ಅವಳು ಹೀಗೆ ಮಾತನಾಡ್ತಾಳೆ. ಹಾಯ್ ಗೈಸ್, ಎಂತ ಗೊತ್ತುಂಟ ಗೈಸ್ ನಿಮ್ಗೆ, ಅದು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟಂತ ಇವನ್ಗೆ ಗೊತ್ತುಂಟ? ಗೊತ್ತಿಲ್ಲ. ಇವನ್ಗೆ ಬೇಕಾದ್ರೆ ಇವನ್ ಸಹ ಮಾಡ್ಲಿಲ್ಲ. ಯೂಟ್ಯೂಬ್ ಚಾನೆಲ್ ಮಾಡುದು ಅಷ್ಟು ಸುಲಭದ ವಿಷಯ ಅಲ್ಲ. ಮತ್ತೆ ನಾವು ಇಷ್ಟು ಚಿಕ್ಕ ಚಾನೆಲ್ ಅಲ್ಲಿ ಎಷ್ಟೆಲ್ಲ ಕಷ್ಟಪಡ್ತೇವೆ ಅಂತ ಹೇಳಿ ನಮಗೆ ಮಾತಾಡುದು. ಅವಳಿಗೆ ಹೇಗೆ ಸೂಟ್ ಆಗಿ ಅವಳಿಗೆ ಹೇಗೆ ಮಾತಾಡ್ಲಿಕ್ಕೆ ಬರ್ತದೆ ಅದು ಇವನಿಗೆ ಬೇಡ. ಹೌದು, ಅದು ಅವಳ ಸ್ಟೈಲ್, ಅವಳ ಎಂತ ಅವಳ ಪ್ಲಾನಿಂಗ್, ಅವಳ ಇಷ್ಟದಾಗಿ ಅವಳು ಮಾಡ್ತಾಳೆ. ಅದು ಎಲ್ಲರಿಗಿದ್ದ ಅದು ಒಂದು ನನಗೆ ಸರಿ ಅಂತ ಅದು ಖಂಡಿತ. ಬಟ್ ಆ ಬಗ್ಗೆ ಕಿಚ್ಚ ಸುದೀಪ್ ಸರ್ ಕೂಡ ಜಾಸ್ತಿ ಕ್ಲಾಸ್ ತಕೊಳ್ಳಿಲ್ಲ. ಇಲ್ಲ. ಹೌದು, ಅದೊಂದು ಪ್ರಶ್ನೆ. ಇನ್ನೊಂದು ಸೈಡ್ ಅಲ್ಲಿ ನೋಡುದಾದ್ರೆ ನಮ್ದು ಅಶ್ವಿನಿ ಈಗ ಕೂಡ ಇವಳಿಗೆ ನಮ್ಮ ರಕ್ಷಿತಳಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಒಂದು ವಿಷಯ ಗೊತ್ತುಂಟ ನಿಮಗೆ, ರಕ್ಷಿತ ವಿಷಯದಲ್ಲಿ ಸುದೀಪ್ ಸರ್ಗೆ ಪಿತ್ತ ಏರಿದು ಕ್ಲಾಸ್ ತಗೊಂಡದ್ದು ಇವಳಿಗೆ ಮತ್ತೆ ಜಾನ್ವಿಗೆ ಮತ್ತೆ ಅಶ್ವಿನಿಗೆ ಭಾರಿ ಖುಷಿ ಆಯ್ತು. ಹೌದು, ಒಂದು ಖುಷಿ ಆಯ್ತು. ಬಟ್ ಜಾನ್ವಿ ಮತ್ತು ಅಶ್ವಿನಿ ಯಾವ ತಪ್ಪು ಮಾಡಿದ್ರು ಪಿತ್ತ ಕೂಡ ಜಾಸ್ತಿ ಆಗುದಿಲ್ಲ, ಸಿಟ್ಟು ಕೂಡ ಜಾಸ್ತಿ ಆಗುದು. ಅದು ಅಶ್ವಿನಿ ಮತ್ತೆ ಜಾನ್ವಿ ಅಲ್ಲ, ಹೌದು ರಕ್ಷಿತ್ ಅಲ್ಲ. ಹೌದು, ಬಟ್ ರಕ್ಷಿತ ತಪ್ಪು. ಬಿಗ್ ಬಾಸ್ ಮನೆ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಒಂದೇ ರೀತಿ ಆಗ್ಬೇಕು. ಬಟ್ 4 ವಾರದಿಂದ ನೋಡುವ ಹಾಗೆ ಕಿಚ್ಚ ಸುದೀಪ್ ಸರ್ ಒಂದೇ ರೀತಿ ನೋಡಿದಾಗ ತೂಕ ಒಂದೇ ಲೆಕ್ಕ ಕಾಣ್ತಾ ಜಾಸ್ತಿ ಉಂಟು, ಕೆಳಗೆ ಉಂಟು. ಅದಕ್ಕೆ ಇದಕ್ಕೆ ಪಿತ್ತ ಏರುತ್ತದೆ. ಹೌದು, ಅದು ಪಿತ್ತ ಏರಿದ್ರೆ ಸಹ ಅದಕ್ಕೆ ಸಹ ಮದ್ದು ಉಂಟು. ಎಂತ ಮದ್ದು? ಅದು ರಾತ್ರಿಯಲ್ಲಿ ಕೊತ್ತಂಬರಿ ಬೀಜ ಉಂಟಲ್ಲ, ಅದು ನೀರಿಗೆ ಹಾಕಿ ಬೆಳಿಗ್ಗೆ ಕುಡಿಬೇಕು, ಅದು ಪಿತ್ತ ಎಲ್ಲ ಜಾರ್ತದೆ. ಒಳ್ಳೆ ಐಡಿಯಾ, ಫಸ್ಟ್ ಏನು ಹೇಳ್ಕೊಡ್ಬೋದು. ಇನ್ನೊಂದ್ಸಲ ನೋಡಿದರೆ ಅದು ಶೇರ್ ಮಾಡುವಾಗ ವಿಡಿಯೋ ಅವ್ರಿಗೆ ಸಿಗಬಹುದು. ಸಿಕ್ಕಿದ್ರೆ ಅದನ್ನು ಟ್ರೈ ಮಾಡ್ಲಿ, ಅವಾಗ ಜನಗಳ ಅಭಿಪ್ರಾಯ ಏನಂತ ಅವರಿಗೆ ಗೊತ್ತಾಗ್ತದೆ. ಆದ್ರೂ ಕ್ಲಾಸ್ ತಗೊಂಡು ಇವರು ಇಬ್ಬರು ಸಹ ಬಂದು ಒಳಗೆ ನನಗೆ ರಕ್ಷಿತನಿಗೆ ಕ್ಲಾಸ್ ತಗೊಂಡು ಭಾರಿ ಖುಷಿ ಆಯ್ತು. ನನಗೆ ಇಬ್ಬರು ಸಹ ಮಾತಾಡ ಅದೊಂದು ಮಾತಾ. ಹೌದು, ಬಟ್ ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ನಮ್ದು ಇವರದ್ದು ಸ್ಟೇಟ್ಮೆಂಟ್, ಜಾನ್ವಿ ಕೊಡುವ ಸ್ಟೇಟ್ಮೆಂಟ್ಸ್ಗಳು. ನಿನ್ನೆ ಕಿಚ್ಚ ಸುದೀಪ್ ಸರ್ ಒಂದು ಕೇಳಿದ್ರು, ಗಂಡಸರು ಮತ್ತು ಹೆಂಗಸರಲ್ಲಿ ಈ ಮನೆಯಲ್ಲಿ ಯಾರು ಸ್ವಲ್ಪ ಸ್ಟ್ರಾಂಗ್ ಅಂತ. ಅವಾಗ ಗಂಡಸರ ಮ್ಯಾನ್ಗಳೇ ಅಲ್ಲ ಅಂತ ಒಂದು ಎಂತ ವರ್ಡ್ ಅಂತ ಗೊತ್ತಿಲ್ಲ, ಅಷ್ಟು ಕೀಳ್ ಮಟ್ಟದ ವರ್ಡ್ ಅದು. ಅದು ಅಲ್ಲಿ ಒಳಗಿದ್ದವರು ಗಂಡಸರಲ್ಲವ, ಮ್ಯಾನ್ ಅವರು ಅಲ್ಲವ, ಗೊತ್ತಿಲ್ಲ. ಗಂಡಸರ ಶಬ್ದ ತೆಗೆದು ಓಕೆ ಇತ್ತು, ಬಟ್ ಇದು ಮ್ಯಾನ್ಗಳಲ್ಲ. ಅದ್ರದ್ದು ಮೀನಿಂಗ್ ಏನಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಒಳಗಿದ್ದವರು ಮ್ಯಾನ್ ಅಲ್ಲವ, ಹಾಗೇನೆ ಇವರ ಹೇಳುವ ಸ್ಟೇಟ್ಮೆಂಟ್ ಹಾಗೇನೆ, ಮ್ಯಾನ್ಗಳಲ್ಲ, ಸೊಂಟ ಇಲ್ಲ. ಹಾಗಾದ್ರೆ ಒಳಗೆ ಇವರು ಆಟ ಆಡ್ಲಿಕ್ಕೆ ಹೋಗುದಲ್ಲ, ಫಿಗರ್ ನೋಡ್ಲಿಕ್ಕೆ, ಸೊಂಟ ನೋಡ್ಲಿಕ್ಕೆ, ಬಾಡಿ ನೋಡ್ಲಿಕ್ಕೆ ಇವರಿಗೆ ಫಿಗರ್ ಉಂಟಾ? ಯಾವುದು? ಈ ಸಲದ ಬಿಗ್ ಬಾಸ್ ನೋಡುವಾಗ ಹಾಗೇನೆ ಕಾಣ್ತಾ ಇದೆ. ಸೊಂಟ, ಫಿಗರ್, ಶರ್ಟ್ ಹಾಕದೆ, ಬನಿಯನ್ ಹಾಕದೆ, ಮತ್ತೆ ಬಟ್ಟೆ ಹಾಕದೆ ಅಂತವನ್ನು ನೋಡ್ಲಿಕ್ಕೆ ಅವ್ರಿಗೆ ಖುಷಿ ಆಗ್ತಿದೆ. ಓ ಹಾಗೆ. ಹೌದು, ನಮಗೆ ನೋಡುವಾಗ ಹಾಗೆ ಕಾಣ್ತದೆ. ಆ ಮಾತಿಗೆ ಸುಧೀರ್ ಸರ್ ಒಂದು ಮಾತು ಹೇಳ್ಬಹುದಿತ್ತು. ಆ ಸ್ಟೇಟ್ಮೆಂಟ್ ತುಂಬಾ ಕೀಳು ಮಟ್ಟದ ಸ್ಟೇಟ್ಮೆಂಟ್. ನಾನಂತೂ ಹೇಳುವ ರೀತಿಯಲ್ಲಿ ತುಂಬಾ ಕೀಳು ಮಟ್ಟದ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ಗೆ ಕಿಚ್ಚ ಸುದೀಪ್ ಸರ್ ಯಾವುದೇ ಸ್ಟ್ಯಾಂಡ್ ತಕೊಳ್ಳಿಲ್ಲ. ಅಟ್ಲೀಸ್ಟ್ ಒಂದು ಆ ಮಾತನ್ನು ಹಿಂದೆ ತೆಗೆದ ಅಂತ ಹೇಳ್ಬಹುದು. ಅದರ ಒಟ್ಟಿಗೆ ಇವರು ಕೂಡ ನೆಗಡಿದ್ರು. ಅವಾಗ ಪಿತ್ತನೇ ಇಲ್ಲ. ಹೌದು, ಅದರ ಒಟ್ಟಿಗೆ ಇದು ಕೂಡ ಒಂದು ಇಲ್ಲ. ಈ ಸಲದ ಬಿಗ್ ಬಾಸ್ ನೋಡುವಾಗ 4 ವೀಕಲ್ಲಿ ನೋಡುವಾಗ ಒಂದು ಸೈಡ್ ಅಲ್ಲಿ ಏನೋ ಫೇವರಿಸಮ್ ಮಾಡಿದಾಗೆ ಕಾಣ್ತಾ ಇದೆ. ಅಶ್ವಿನಿ ಮತ್ತು ಜಾನ್ವಿ ಬಗ್ಗೆ 100% ಫೇವರಿಸಮ್. ಮತ್ತೊಂದು ಸ್ಟೇಟ್ಮೆಂಟ್ ಬಂತ ಅಲ್ಲಿ ಜಾನ್ವಿದ್ದು, ಕೆಲವರೆಲ್ಲ ಕಲರ್ಸ್ ಕನ್ನಡದಿಂದ ಬಂದರು, ಅವರಿಗೆ ಕಲರ್ಸ್ ಕನ್ನಡ ಸಪೋರ್ಟ್ ಮಾಡಿದ್ರು. ಬಟ್ ನಮ್ದು ಕಲರ್ಸ್ ಕನ್ನಡದಲ್ಲೇ ಶೋ ಆಗ್ತಾ ಇದೆ, ಅದೇ ಚಾನಲ್ ಶೋ ಆಗ್ತಾ ಇದೆ. ಆ ಚಾನೆಲ್ ಬಗ್ಗೆನೇ ಅಷ್ಟು ಕೆಟ್ಟದಾಗಿ ಮಾತನಾಡುವಾಗಲೂ ಕೂಡ ಕಿಚ್ಚ ಸುದೀಪ್ ಸರ್ ಸ್ಟೇಟ್ಮೆಂಟ್ ಇಲ್ಲ. ಅದೆಲ್ಲ ಸರಿ, ಬಟ್ ರಕ್ಷಿತ ಮಾಡಿದ ಮಾತ್ರ ತಪ್ಪಿ. ಅದಕ್ಕೆ ಯಾಕೆ ಕ್ಲಾಸ್ ತಗೊಂಡಿಲ್ಲ? ಈ ಕಲರ್ ಟಿವಿ ಚಾನೆಲ್ ಮಾತಾಡುವಾಗ ಇವರಿಗೆ ಸಹ ಹೇಳ್ಬಹುದು, ನೋಡಿ ನಿಮ್ಮ ಎಂತ ಮಾತುಂಟು ಅದು ಮಾತಾಡಿ, ಈ ಚಾನೆಲ್ ಬಗ್ಗೆ ಮಾತಾಡಬೇಡಿ ಅಂತ ಒಂದು ಮಾತು ತೆಗೆದಿರ. ಮತ್ತೊಂದು, ಈ ಸಲ ನಾನು ಇಷ್ಟು ಸಲ ಬಿಗ್ ಬಾಸ್ ನೋಡಿದ್ದೇನೆ, ನಾಮಿನೇಷನ್ ಮಾಡುವಾಗ ನಾಮಿನೇಷನ್ ಬಗ್ಗೆ ಮಾತನಾಡ್ಲಿಕ್ಕಿಲ್ಲ.
ಬಟ್ ಈ ಸಲದ ಬಿಗ್ ಬಾಸ್ ಅಲ್ಲಿ ನಾಮಿನೇಷನ್ ಮಾಡುವಾಗ ಫಸ್ಟಿಗೆ ಒಂದು ಪ್ಲಾನ್ ಆಗ್ತದೆ ಅಲ್ಲಿ. ಫಸ್ಟಿಗೆ ನಾಮಿನೇಷನ್ ಬಗ್ಗೆ ಮಾತನಾಡ್ತಾರೆ, ನಾಮಿನೇಷನ್ ಆದ ನಂತರನು ಮಾತನಾಡ್ತಾರೆ, ಹಾಗೂ ಮುಂಚೆನೂ ಕೂಡ ಮಾತುಕತೆ ಆಗ್ತದೆ. ಇವರಿಗೆ ನಾಮಿನೇಟ್ ಮಾಡುವ, ಇವರಿಗೆ ಹಾಗೆ ಮಾಡುವ, ಇವರಿಗೆ ಕಳಪೆ ಕೊಡುವ, ಇವರಿಗೆ ಬೆಸ್ಟ್ ಕೊಡುವ ಅಂತೇಳಿ ಫಸ್ಟಿಗೇನೆ ಆಗ್ತದೆ. ಬಟ್ ಆ ವಿಷಯದಲ್ಲಿ ಕೂಡ ಕಿಚ್ಚ ಸುದೀಪ್ ಸರ್ ಯಾವ ಸ್ಟ್ಯಾಂಡ್ ಕೂಡ ಮೊದಲಿದ್ದು ಬಿಗ್ ಬಾಸ್ ಹೀಗೆ ಗೊತ್ತಾ, ನಾಮಿನೇಷನ್ ಮಾಡಿದರೆ ಮತ್ತೆ ಮಾತಾಡ್ಲಿಕ್ಕಿಲ್ಲ, ನನ್ನ ಇಷ್ಟ, ನಾನು ಹೇಗೆ ಸಹ ನೀನು ನನಗೆ ಮತ್ತೆ ಕೂಡ ಮಾತನಾಡ್ಲಿಕ್ಕಿಲ್ಲ, ಮೊದಲು ಕೂಡ ಮಾತಾಡ್ಲಿಕ್ಕಿಲ್ಲ, ಅವರವರ ಇಷ್ಟ. ಬಟ್ ಈಗ ಅವರಿಗೆ ಮಾಡುವ, ಇವರಿಗೆ ಮಾಡುವ, ಹಾಗೆ ಮಾಡುವ, ನಾಮಿನೇಷನ್ ಮಾಡಿದ ಯಾರು ಮಾಡ್ತಾರೆ ಅವರ ಮೇಲೆ ಜಗಳ ಮಾಡ್ತಾರೆ, ಇರಿಟೇಟ್ ಆಗಿ ಹೋಗ್ತದೆ ಕೆಲವೊಮ್ಮೆ. ಈಗೇನೆ ಆಗ್ತದೆ, ಈ ಶೋ ಜಾಸ್ತಿ TRP ಮುಂದೆ ಹೋಗುದು. TRP ಹೇಳ್ತಾ ಇದ್ದೇನೆ ನಾನು, ಚಾನೆಲ್ಗೆ TRP ಜಾಸ್ತಿ ಮುಂದೆ ಹೋಗುದಿಲ್ಲ. ಯಾಕಂದ್ರೆ ನಮಗೇನೆ ಇದನ್ನು ನೋಡುದು ಬೇಡ ಅಂತ ಈಗ ಮನಸ್ಸಲ್ಲಿ ಆಗ್ತಿದೆ. ಬಟ್ ಜನಗಳ ಅಭಿಪ್ರಾಯ ಅದು ಬಿಟ್ಟು ನಾನು ಈಗ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ಎಲ್ಲರ ಅಭಿಪ್ರಾಯ ಈ ಸಲದ ಬಿಗ್ ಬಾಸ್ ಶೋ ಅಷ್ಟು ಒಳ್ಳೆದಿಲ್ಲ, ಎಲ್ಲ ಫೇವರಿಸಮ್ ಇದೆ ಅಂತ ಅಲ್ಲಿ ಎಲ್ಲಾ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲಾದ್ರಲ್ಲಿ ಕೂಡ ಬರ್ತಾ ಇದೆ. ಅಲ್ಲಿ ಟಾರ್ಗೆಟ್ ಯಾರು ಗೊತ್ತುಂಟ? ರಕ್ಷಿತಾ. ಎಲ್ಲರಿಗೆ ಒಮ್ಮೆ ಅವಳನ್ನು ತೆಗೆದು ಹೊರಗೆ ಬಿಸಾಡುವ, ಅದೇ ಟಾರ್ಗೆಟ್. ಮೊದಲು ಇಬ್ಬರಿಗಿತ್ತು, ಮೂವರಿಗಿತ್ತು, ಈಗ ಎಲ್ಲರೂ ಯಾರಿಗೆ ನಿಮಗೆ ಯಾರು ಇಷ್ಟ ಇಲ್ಲ, ರಕ್ಷಿತ 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 ಹೊರಗೆ ಹೋದ ನಂತರ ಮತ್ತೆ ಯಾರಿಗೆ ಮಾಡ್ತಾರೆ? ಈಗ ಅಲ್ಲಿ ಈಗ ಮನೆಯಿಂದ ಹೊರಗಡೆ ಬಂದ ಜನಗಳು ನೋಡ್ಲಿಕ್ಕೆ ಹೋದ್ರು ಕೂಡ ಸ್ವಲ್ಪ ಮಿಡಿಲ್ ಕ್ಲಾಸ್ ಜನಗಳೇ ಹೊರಗಡೆ ಹೋಗೋದು, ಸ್ವಲ್ಪ ಐಫೈ ಜನಗಳೆಲ್ಲ ಒಳಗಡೆನೆ ಇದ್ದಾರೆ. ಸ್ವಲ್ಪ ಮಿಡಿಲ್ ಕ್ಲಾಸ್ ನಲ್ಲಿ ಇದ್ದ ಜನಗಳು ಮಾತ್ರ ಹೊರಗಡೆ ಹೋದ್ರಲ್ಲಿ. ಚಂದ್ರಪ್ರಭ ಕೂಡ ಹಾಗೇನೆ, ಕಾಕ್ರೋಚ್ ಸುದಿ ಕೂಡ ಹಾಗೇನೆ, ಅದ ಮುಂಚೆ ಇದ್ದವರು ಕೂಡ ಹಾಗೇನೆ. ಅಷ್ಟು ಐಫೈಲಿ ಇದ್ದವರೆಲ್ಲ ಒಳಗಡೆ ಇದ್ದಾರೆ. ಹಣದಲ್ಲಿ ಏನ್ ಕೂಡ ಮಾಡ್ಬೋದು, ಹಣ ಇದ್ದು ಬಿಗ್ ಬಾಸ್ ಅಲ್ಲಿ ಏನ್ ಕೂಡ ಮಾಡ್ಬೋದು. ಅಲ್ಲ, ಅದು ಈ ಸಾಲದ ಮಾತ್ರ ಬಿಗ್ ಬಾಸ್ ಸೀಸನ್ ಕನ್ನಡ 12 ಸೀಸನ್ ಮಾತ್ರ ಕಾಣ್ತದೆ. ಚಾನೆಲ್ ವಿಷಯ ಮಾತಾಡ್ಬಹುದು, ಮ್ಯಾನ್ ವಿಷಯ ಮಾತಾಡ್ಬಹುದು, ಎಂತ ವಿಷಯ ಸಹ ಮಾತಾಡ್ಬಹುದು. ಬೇರೆಯವರು ಎಂತ ಮಾತಾಡಿದ್ರೆ ಪಿತ್ತನ್ನು ತಲೆಗೆ ಏರ್ತದೆ. ಇದ್ರ ಬಗ್ಗೆ ನೆಕ್ಸ್ಟ್ ಸಾಟರ್ಡೆ ಸಂಡೇ ಒಳ್ಳೆ ಕ್ಲಾಸ್ ಮಾಡಿದ್ರೆ ತುಂಬಾ ಒಳ್ಳೆದಿತ್ತು. ಮತ್ತೆ ನಾವು ಈಗ ಮಾತಾಡಿದ ಗೈಸ್, ನಿಮಗೆ ಎಂತ ಮೆಸೇಜ್ ಮಾಡ್ಲಿಕ್ಕೆ ಉಂಟು, ಒಂದು ಮೆಸೇಜ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಆಯ್ತಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.